ನಮಸ್ತೆ ಎಲ್ರಿಗೂ. ನಾನು ಇವತ್ತೊಂದು ಉಪ್ಪಿಟ್ಟು ಮಾಡೋ ರೆಸಿಪಿನ ತೋರಿಸ್ತೀನಿ. ಉಪ್ಪಿಟ್ಟು ಯೂಶ್ವಲಿ ಎಲ್ಲರೂ ಮಾಡ್ತೀರ, ಬಟ್ ಉಪ್ಪಿಟ್ಟು ಮನೇಲಿ ಎಲ್ಲರೂ ಇಷ್ಟಪಟ್ಟು ಪರ್ಫೆಕ್ಟಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಉಪ್ಪಿಟ್ಟಿಗೆ ರವೆ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ರವೆನ ಹುರ್ಕೋಬೇಕು. ನಾನಿಲ್ಲಿ ಬೆಂಗಳೂರು ರವೆನ ತೊಗೋತಿದ್ದೀನಿ. ಬೆಂಗಳೂರು ರವೆನಲ್ಲಿ ಉಪ್ಪಿಟ್ಟು ಮಾಡೋದ್ರಂತೂ ಸೇಮ್ ಬಟ್ರ್ ಉಪ್ಪಿಟ್ಟು ತುಂಬ ಚೆನ್ನಾಗೂ ಇರುತ್ತೆ. ರವೆನ ಎಷ್ಟು ನೀಟಾಗಿ ಬ್ರೌನ್ ಆಗೋವರೆಗೂ ಹುರ್ಕೋತೀವೋ ಉಪ್ಪಿಟ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಆ ರವೆ ಹುರಿದು ತಕ್ಕೊಂಡ್ಮೇಲೆ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಏನು ಒಗ್ಗರಣೆ ಸಾಮಾನು ಹಾಕ್ತಿರೋ ಅದೆಲ್ಲ ಹಾಕ್ಕೊಳ್ಬೇಕು. ಈ ಒಗ್ಗರಣೆಲಿ ಕಡಲೆಬೇಳೆ ಎಲ್ಲ ಕಂದಿದ್ಮೇಲೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡೋಕ್ಕೆ 1 ನಿಮಿಷ ಬಿಟ್ಬಿಡಬೇಕು. ಇದಕ್ಕೆ ನಾನು ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಬಟಾಣಿ, ಅವರೆಕಾಳನ್ನ ಹಾಕಿ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೀನ್ಸು, ಕ್ಯಾರೆಟ್ ಎಲ್ಲ ಫ್ರೈ ಆಗಿ ಕಂದಿದ ಮೇಲೆ ನಾನು ಈ ತರಕಾರಿನೂ ಅದಕ್ಕೆ ಹಾಕ್ಕೊಂಡು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಆದಷ್ಟು ಉಪ್ಪಿಟ್ಟು ಮಾಡಬೇಕಾದ್ರೆ ತಣ್ಣಗಿರೋ ನೀರು ಬದಲು ಬಿಸಿ ನೀರನ್ನು ಹಾಕ್ಕೋಬೇಕು. ಆವಾಗ ನಮ್ಮ ತರಕಾರಿನಲ್ಲಿ ತುಂಬ ಕ್ರಂಚಿನೆಸ್ ಇರುತ್ತೆ ಮತ್ತು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಉಪ್ಪಿಟ್ಟು ಬಗ್ಗೆ ಒಂಥರ ಯೂನಿವರ್ಸಲ್ ಟಾಕ್ ಇದೆ. ಕೆಲವೊಬ್ರಿಗೆ ಉಪ್ಪಿಟ್ಟು ತುಂಬ ಇಷ್ಟ, ಕೆಲವೊಬ್ಬರು ಇಷ್ಟನೇ ಪಡೋಲ್ಲ. ಕೆಲವೊಬ್ಬರು ಬಿಸಿ ಬಿಸಿ ಉಪ್ಪಿಟ್ಟನ್ನು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ನನಗೆ ಬಿಸಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಆದಮೇಲೆ ನನಗೂ ಇಷ್ಟ ಆಗೋಲ್ಲ, ಬಟ್ ಬಿಸಿ ಉಪ್ಪಿಟ್ಟು ತುಂಬ ಇಷ್ಟ. ಬಟ್ ತುಂಬ ಚೆನ್ನಾಗೂ ಇರುತ್ತೆ. ಈ ರೀತಿ ತರಕಾರಿ ಹಾಕಿ ಬ್ಯಾಂಗ್ಳೂರು ರವೆನಲ್ಲೆಲ್ಲ ಮಾಡೋದ್ರಂತೂ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದು ಬೆಂಗಳೂರು ರವೆ ಆಗಿರೋದ್ರಿಂದ ರವೆ ಹಾಕಿಬಿಟ್ಟು ಸ್ವಲ್ಪ 1-2 ನಿಮಿಷ ಸೆಟ್ ಆಗೋವರೆಗೂ ಕೈ ಆಡಿಸ್ತಿರ್ಬೇಕು. ಇಲ್ಲ ಅಂದರೆ ರವೆ ಸ್ವಲ್ಪ ಗಂಟು ಬರುತ್ತೆ. ಆಮೇಲೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಉರಿಬೇಕಾರೆ ಆಗಲಿ, ಒಗ್ಗರಣೆ ಹಾಕಬೇಕಾರೆ ಆಗಲಿ. ಈಗ ರವೆ ಅಷ್ಟು ಬಾಡಿದೆ. ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ. ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸೆಟ್ ಮಾಡಿ ಮಿಕ್ಸ್ಚರ್ ಜೊತೆ ಉಪ್ಪಿಟ್ಟು ಕೊಡ್ತಾ ಇದ್ದಾರೆ. ಮನೇಲಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಿದೆ, ಸೂಪರಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.